ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರ ಈಗ ಎಲ್ಲ ನೌಕರರಿಗೆ 1.5% ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಅದರಿಂದ ಈಗ ಪ್ರತಿಯೊಬ್ಬ ನೌಕರರಿಗೆ ಎಷ್ಟು ವೇತನದಲ್ಲಿ ಹೆಚ್ಚಳ ಆಗಲಿದೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಟ್ಟಿ ಭತ್ಯೆ ಈಗ ಪ್ರಸ್ತುತ ವೇತನ ಶ್ರೇಣಿಗೆ ಅಂದರೆ 7ನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿಗೆ ಪ್ರಸ್ತುತ ಎಷ್ಟು ತುಟ್ಟಿ ಭತ್ಯೆ ಇತ್ತು ಮತ್ತು ಹೆಚ್ಚಳ 1.5% ಹೆಚ್ಚಳ ತುಟ್ಟಿ ಭತ್ಯೆ ಆದ ನಂತರ ಎಷ್ಟಾಗುತ್ತೆ, ಹಾಗೆ 1/1/2025 ಈ ವರ್ಷದ ಜನವರಿ 1ನೇ ತಾರೀಕಿಂದ ಅನ್ವಯ ಮಾಡಿರೋದ್ರಿಂದ 4 ತಿಂಗಳ ಬಾಕಿ ಸೇರಿದ್ರೆ ಎಷ್ಟಾಗುತ್ತೆ. ಸೊ ಇದನ್ನು ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋನಲ್ಲಿ ನೋಡೋಣ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡ್ತೇನೆ, ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಹಾಗಾದರೆ ಎಷ್ಟು ವೇತನದಲ್ಲಿ ಹೆಚ್ಚಳವನ್ನು ನಮ್ಮ ಸರ್ಕಾರಿ ನೌಕರರು ನೋಡ್ತಾ ಇದ್ದಾರೆ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ 7ನೇ ವೇತನ ಆಯೋಗದ ವರದಿಯಂತೆ ಬೇಸಿಕ್ ಇನ್ಕ್ರಿಮೆಂಟ್ ಮಾಡಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ 27,000ದಿಂದ 2,41,200 ರೂಪಾಯಿ ತನಕ ಪರಿಷ್ಕೃತ ವೇತನ ಆಗಿರುತ್ತೆ. ಸೊ ಇದರಲ್ಲಿ ಪ್ರತಿಯೊಂದು ವೇತನ ಶ್ರೇಣಿಗೆ ಎಷ್ಟೆಷ್ಟು ಏರಿಕೆ ಆಗಲಿದೆ ಅಂತ ನೋಡೋದಾದರೆ ಇಲ್ಲಿ ಪಟ್ಟಿಯಲ್ಲಿ ನೀವು ಗಮನಿಸ್ಬೋದು. ಇದು ಪರಿಷ್ಕೃತ ವೇತನ ಆದರೆ ಈಗ ಮುಂಚೆ ಇದ್ದಂಥ ತುಟ್ಟಿ ಭತ್ಯೆ 10.75%ಗೆ ಎಷ್ಟು ಬರ್ತಾಯಿತ್ತು ಅಂತ ಈ ಕಾಲಮ್ನಲ್ಲಿ ನೀವು ನೋಡ್ಬೋದು. ಹಾಗೆ ಈಗ ಏರಿಕೆಯಾಗಿರ್ತಕ್ಕಂಥ 1.5% ತುಟ್ಟಿ ಭತ್ಯೆಗೆ ಎಷ್ಟು ಹೆಚ್ಚಳ ಆಗುತ್ತೆ. ಹಾಗೆ ಈಗ 10.75% ಮತ್ತು 1.5% ಎರಡನ್ನು ಸೇರಿಸಿದ್ರೆ 12.25% ಆಗುತ್ತೆ. ಇಷ್ಟಕ್ಕೆ ಎಷ್ಟು ಹೆಚ್ಚಳವನ್ನು ನೋಡ್ಬೋದಾಗಿದೆ. ಹಾಗೆ 1/1/2025ರಿಂದ ಅನ್ವಯ ಆದರೆ 4 ತಿಂಗಳ ಬಾಕಿ ಅದು ಎಷ್ಟು ಬರುತ್ತೆ ಅನ್ನೋದನ್ನು ನೀವು ಕೊನೆಯ ಕಾಲಮ್ನಲ್ಲಿ ನೋಡ್ಬೋದು ಸ್ನೇಹಿತರೆ. ಬನ್ನಿ ಹಾಗಾದರೆ ಮೊದಲನೇದಾಗಿ ಈಗ ಬೇಸಿಕ್ 27,000 ಇರ್ತಕ್ಕಂಥ ನೌಕರರಿಗೆ ತುಟ್ಟಿ ಭತ್ಯೆ 10.75% ಆದರೆ 2,903 ರೂಪಾಯಿ ಅದು ಪ್ರಸ್ತುತ ತುಟ್ಟಿ ಭತ್ಯೆ ಬರ್ತಾ ಇದ್ದಿದ್ದು. ಸೊ ಈಗ 1.5% ಹೆಚ್ಚಳವನ್ನು ಮಾಡಿದ್ರೆ ಅದಕ್ಕೆ 405 ರೂಪಾಯಿ ಆ್ಯಡ್ ಆಗಿ ಟೋಟಲ್ಲು 3,308 ರೂಪಾಯಿ ತುಟ್ಟಿ ಭತ್ಯೆ ಇನ್ಕ್ರಿಮೆಂಟ್ ಬರುತ್ತೆ ಸ್ನೇಹಿತರೆ. ಸೊ ಆದರೆ ಈ ತಿಂಗಳ ಸಂಬಳದಲ್ಲಿ ಅಂದರೆ ಮೇ ತಿಂಗಳ ಸಂಬಳದಲ್ಲಿ ಹಳೆ 4 ತಿಂಗಳ ಬಾಕಿಯನ್ನು ಸೇರಿ ಇದು 1,620 ರೂಪಾಯಿ ಆ್ಯಡ್ ಆಗುತ್ತೆ. 1,620 ರೂಪಾಯಿ ಯಾವ ರೀತಿ ಅಂತಂದರೆ ಇಲ್ಲಿ ತುಟ್ಟಿ ಭತ್ಯೆ ನೀವು 405 ರೂಪಾಯಿ ಅಂದರೆ 1.5% ಹೆಚ್ಚಳ 405 ರೂಪಾಯಿ ಆದರೆ 405 ಇಂಟು 4 ಮಾಡಿದ್ರೆ ನಿಮಗೆ 1,620 ರೂಪಾಯಿ ಬರುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ 2,903 ಇದು ಹಳೆ ತುಟ್ಟಿ ಭತ್ಯೆ. ಇದಕ್ಕೆ ಪ್ರಸ್ತುತ 1,620 ರೂಪಾಯಿ ಆ್ಯಡ್ ಆಗಿ ನಿಮಗೆ ಮೇ ತಿಂಗಳ ಸಂಬಳದಲ್ಲಿ ಬರಬೇಕು ಸ್ನೇಹಿತರೆ. ಸೊ ಇದು ಈ ಮೇ ತಿಂಗಳ ಸಂಬಳದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು. ಅದೇ ರೀತಿ ಸ್ನೇಹಿತರೆ 27,650 ಇರ್ತಕ್ಕಂಥ ಸ್ಯಾಲ್ರಿನ ಅವ್ರಿಗೆ 2,972 ರೂಪಾಯಿ ಬರುತ್ತೆ. ಅವ್ರಿಗೆ ಈಗ ಪ್ರಸ್ತುತ ಏರಿಕೆಯಾಗಿರ್ತಕ್ಕಂಥ ತುಟ್ಟಿ ಭತ್ಯೆ 415. ಹಾಗೆ ಅವ್ರಿಗೆ ಒಟ್ಟಿಗೆ ಸಿಗ್ತಾ ಇರ್ತಕ್ಕಂಥದ್ದು 4 ತಿಂಗಳದ್ದು ಸೇರಿ 1,659. ಇದೇ ರೀತಿ ಪ್ರತಿಯೊಂದು ವೇತನ ಶ್ರೇಣಿಯೂ ಕೂಡ ಲೆಕ್ಕಾಚಾರವನ್ನು ಮಾಡಿರ್ತಕ್ಕಂಥ ಟೇಬಲ್ ಇದಾಗಿದೆ. ಬೇಕಿದ್ರೆ ನೀವು ನಿಮ್ಮ ವೇತನ ಶ್ರೇಣಿಯನ್ನು ಚೆಕ್ ಮಾಡ್ಕೋಬೋದು ಅಥವಾ ಸ್ಕ್ರೀನ್ಶಾಟ್ ತೆಗೆದು ನೀವು ಬೇಕಿದ್ರೆ ಇಟ್ಕೋಬೋದು ಸ್ನೇಹಿತರೆ. ಸೊ ಇದರಲ್ಲಿ ಪ್ರತಿಯೊಂದು ಪರಿಷ್ಕೃತ ವೇತನ ಶ್ರೇಣಿಗೆ ಎಷ್ಟೆಷ್ಟು ತುಟ್ಟಿ ಭತ್ಯೆ ಹೆಚ್ಚಳ ಆಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ನೋಡಿ, 56,925 ರೂಪಾಯಿ ಸಂಬಳ ಇರ್ತಕ್ಕಂಥವ್ರಿಗೆ 6,119 ರೂಪಾಯಿ ಅದು ಪ್ರಸ್ತುತ ಇರ್ತಕ್ಕಂಥ ತುಟ್ಟಿ ಭತ್ಯೆ. ಅವ್ರಿಗೆ ಈಗ 1.5% ತುಟ್ಟಿ ಭತ್ಯೆ ಹೆಚ್ಚಳ ಆದರೆ ಅವ್ರಿಗೆ 854 ರೂಪಾಯಿ ಆಗುತ್ತೆ. ಒಟ್ಟು ಅವ್ರಿಗೆ ಈ ತಿಂಗಳ ಸಂಬಳದಲ್ಲಿ ತುಟ್ಟಿ ಭತ್ಯೆ 4 ತಿಂಗಳ ಬಾಕಿ ಸೇರಿ ಬರ್ತಾ ಇರ್ತಕ್ಕಂಥ ಸಂಬಳ ನೋಡಿ 3,416 ರೂಪಾಯಿ ಆ್ಯಡ್ ಆಗಿ ಬರುತ್ತೆ. ಸೊ ಇದೇ ರೀತಿ ನೀವು ಪ್ರತಿಯೊಂದು ನಿಮ್ಮ ಸ್ಯಾಲರಿ ವೇತನ ಎಷ್ಟಿದೆ ಅದಕ್ಕೆ ತಕ್ಕಂತೆ ನೀವು ಗಮನಿಸ್ಬೋದು ಸ್ನೇಹಿತರೆ.
7ನೇ ವೇತನ ಆಯೋಗದ ವರದಿಯ ಪರಿಷ್ಕೃತ ವೇತನ ಶ್ರೇಣಿ 27,000ದಿಂದ 2,41,000ವರೆಗಿನ ಪ್ರತಿಯೊಂದು ವೇತನಕ್ಕೂ ಕೂಡ ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ. ನೋಡಿ, ಕೊನೆಯದಾಗಿ 2,41,200 ರೂಪಾಯಿ ಇರ್ತಕ್ಕಂಥ ವೇತನ ಅವರಿಗೆ ಈಗ 14,472 ರೂಪಾಯಿ ಟೋಟಲ್ ಆಗಿ ಆ್ಯಡ್ ಆಗಿ ಬರ್ತಾ ಇರ್ತಕ್ಕಂಥದ್ದು ಈ ಮೇ ತಿಂಗಳ ಸಂಬಳದಲ್ಲಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಪ್ರತಿಯೊಂದು ಅಧಿಕೃತ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.